ಹಾಯ್ ನಮಸ್ಕಾರ ಸ್ನೇಹಿತರೆ. ನೀವೇನಾದರೂ ಗೇಮ್ ಡೆವಲಪರ್ ಆಗಬೇಕು ಅಂದ್ಕೊಂಡಿದ್ದೀರಾ ಅಥವಾ ನಿಮ್ಮ ಹಾಬೀಸ್ಗೋಸ್ಕರ ಗೇಮ್ ಡೆವಲಪ್ ಮಾಡಬೇಕು ಅಂದ್ಕೊಂಡಿದ್ದೀರಾ? ಹಾಗಾದರೆ ಈ ಯೂಟ್ಯೂಬ್ ಚಾನಲ್ ನಿಮಗೋಸ್ಕರ. ಈ ಯೂಟ್ಯೂಬ್ ಚಾನಲಲ್ಲಿ ನಾವು ಗೋಡಾಟ್ನ ಯೂಸ್ ಮಾಡಿಕೊಂಡು ಯಾವ ಥರ ಗೇಮ್ ಡೆವಲಪ್ ಮಾಡ್ಬೋದು ಅಂತ ನಮ್ಮ ಬೇಸಿಕ್ ಲೆವೆಲಿಂದ ಅಡ್ವಾನ್ಸ್ ಲೆವೆಲ್ ತನಕ ತಿಳ್ಕೊಳ್ಳೋಣ. ಓಕೆ, ಯಾವುದಾದ್ರು ವೆಬ್ ಬ್ರೌಸರ್ ಓಪನ್ ಮಾಡಿಬಿಟ್ಟು ಜಸ್ಟ್ ನೀವು ಗೋಡಾಟ್ ಇಂಜಿನ್ ಅಂತ ಟೈಪ್ ಮಾಡಿದರೆ ಇದರಲ್ಲಿ ಬರೋ ಫಸ್ಟ್ ಲಿಂಕ್ನ ಓಪನ್ ಮಾಡಿ. ಆ ಲಿಂಕ್ ಓಪನ್ ಮಾಡಿದ್ಮೇಲೆ ನಿಮಗೆ ಈ ಥರ ಪೇಜ್ ಸಿಗುತ್ತೆ. ಇಲ್ಲಿ ಡೌನ್ಲೋಡ್ ಲೇಟೆಸ್ಟ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಗೋಡಾಟ್ ಇಂಜಿನ್ ಮೇಲೆ ಕ್ಲಿಕ್ ಮಾಡಿ. ಗೋಡಾಟ್.net ಅಲ್ಲ, ಗೋಡಾಟ್ ಇಂಜಿನ್ ಮೇಲೆ. ಬಿಕಾಸ್ ನಾವು .net ವರ್ಷನ್ನ ಯೂಸ್ ಮಾಡ್ತಿಲ್ಲ, ನಾವು ಬರೀ GD ಸ್ಕ್ರಿಪ್ಟ್ನ ಯೂಸ್ ಮಾಡಿ ಡೆವಲಪ್ ಮಾಡ್ತಿರೋದ್ರಿಂದ ನಮಗೆ ಗೋಡಾಟ್ ಇಂಜಿನ್ ಸಾಕು. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಸ್ಟಾರ್ಟ್ ಆಗುತ್ತೆ. ನಿಮ್ಗೇನಾದ್ರು ಡೊನೇಟ್ ಮಾಡೋದಿದ್ರೆ ನೀವು ಡೊನೇಷನ್ ಕೂಡ ಮಾಡ್ಬೋದು ಅವರಿಗೆ. ಓಕೆ, ಡೌನ್ಲೋಡ್ ಮಾಡಿ ಇನ್ಸ್ಟಾಲೇಷನ್ ಎಲ್ಲ ಆದಮೇಲೆ ಸಾಫ್ಟ್ವೇರ್ ಓಪನ್ ಮಾಡಿ. ಓಪನ್ ಮಾಡಿದಾಗ ಈ ಥರ ಕಾಣಿಸುತ್ತೆ ನಿಮಗೆ. ಇಲ್ಲಿ ನೀವು ಹೊಸ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡ್ಬೋದು ಅಥವಾ ಆಲ್ರೆಡಿ ಇರೋ ಪ್ರಾಜೆಕ್ಟ್ನ ಇಂಪೋರ್ಟ್ ಕೂಡ ಮಾಡ್ಕೊಬೋದು, ಅಥವಾ ತುಂಬ ಪ್ರಾಜೆಕ್ಟ್ಸ್ಗಳು ಆಲ್ರೆಡಿ ಇದ್ದರೆ ಅದನ್ನು ಸರ್ಚ್ ಕೂಡ ಮಾಡ್ಬೋದು. ಈಗ ನಾನು ಹೊಸ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡೋಕ್ಕೆ ಇಲ್ಲಿ ಕ್ರಿಯೇಟಲ್ಲಿ ಕ್ಲಿಕ್ ಮಾಡ್ತೀನಿ. ಆಮೇಲೆ ಇಲ್ಲಿ ನೇಮ್ ಕೊಡ್ತೀನಿ ಪ್ರಾಜೆಕ್ಟು. ಇವತ್ತು ಪ್ರಾಜೆಕ್ಟ್ ನೇಮ್ ಬಂದುಬಿಟ್ಟು ವೇರಿಯೇಬಲ್ ಅಂತ ಕೊಡ್ತೀನಿ. ಆಮೇಲೆ ಇಲ್ಲಿ ಪಾತ್ ಸೆಲೆಕ್ಟ್ ಮಾಡ್ಬೋದು. ನಿಮ್ಗೆ ಏನಾದರೂ ಡಿಫಾಲ್ಟ್ ಪಾತ್ ಬೇಡ, ನಿಮ್ಮದೇ ಸಪ್ರೇಟ್ ಪಾತ್ ಬೇಕು ಅಂದರೆ ಇಲ್ಲಿ ಬ್ರೌಸ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಯಾವ ಪಾತ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಬೋದು. ಅದಾದಮೇಲೆ ಇಲ್ಲಿ ರೆಂಡರರ್ ಆಪ್ಷನ್ ಇರುತ್ತೆ. ಇದನ್ನ ನಾವು ಗೇಮ್ ಡೆವಲಪ್ ಮಾಡ್ತಾ ಫೋಕಸ್ ಮಾಡೋಣ. ಬಿಕಾಸ್ ಇವತ್ತು ನಾವು ಜಸ್ಟ್ ಸ್ಕ್ರಿಪ್ಟಿಂಗ್ ಮೇಲೆ ಫೋಕಸ್ ಮಾಡೋದ್ರಿಂದ ಅದು ಅವಶ್ಯಕತೆ ಇಲ್ಲ ಅಂದ್ಕೊತೀನಿ. ಏನಿಲ್ಲ, ಫಾರ್ವರ್ಡ್ ಪ್ಲೇಸ್ ಅಂದರೆ ಇದು ಡೆಸ್ಕ್ಟಾಪ್ ಅಂದರೆ PC ಗೇಮ್ಸಿಗೆ ಅಷ್ಟೇ ಸಪೋರ್ಟ್ ಆಗುತ್ತೆ. ನೆಕ್ಸ್ಟ್ ಇದರಲ್ಲಿ ಅಡ್ವಾನ್ಸ್ 3D ಗ್ರಾಫಿಕ್ಸ್ನ ನಾವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇದರಲ್ಲಿ ಕಾಂಪ್ಲೆಕ್ಸ್ ಸೀನ್ ಅಂದರೆ ಮಲ್ಟಿಪಲ್ ಸೀನ್ಸ್ನೆಲ್ಲ ಯೂಸ್ ಮಾಡ್ಬೋದು. ಲೈಕ್ ಕಟ್ ಸೀನ್ಸ್, ಗೇಮಲ್ಲಿ ಬರೋ ಕಟ್ ಸೀನ್ಸಿಗೆಲ್ಲ ಕಾಂಪ್ಲೆಕ್ಸ್ ಕಟ್ ಸೀನ್ಸಿಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ರೆಂಡರಿಂಗ್ ಡಿವೈಸ್ನ, ಬ್ಯಾಕ್ ಆ್ಯಂಡ್ ರೆಂಡರಿಂಗ್ ಡಿವೈಸ್ನ ಇದು ರೆಂಡರ್ ಆಗೋಕ್ಕೆ ಯೂಸ್ ಮಾಡುತ್ತೆ. ಆಮೇಲೆ ಸ್ಲೋ ಆಗಿ ಸಿಂಪಲ್ ಸೀನ್ಸ್ನ ಸ್ಲೋ ಆಗಿ ರೆಂಡರ್ ಮಾಡುತ್ತೆ. ನೆಕ್ಸ್ಟ್ ಮೊಬೈಲ್ ಬಂದುಬಿಟ್ಟು ಡೆಸ್ಕ್ಟಾಪು ಮತ್ತು ಮೊಬೈಲ್ ಪ್ಲ್ಯಾಟ್ಫಾರ್ಮಿಗೆ ಎರಡಕ್ಕೂ ಸಪೋರ್ಟ್ ಆಗುತ್ತೆ. ಆದರೆ ಇದು ಫಾರ್ವರ್ಡ್ ಪ್ಲಸ್ ಅಷ್ಟು ಅಡ್ವಾನ್ಸ್ 3D ಗ್ರಾಫಿಕ್ಸಿಗೆ ಸಪೋರ್ಟ್ ಮಾಡೋದಿಲ್ಲ. ನೆಕ್ಸ್ಟು ಇದು ಫಾರ್ವರ್ಡ್ ಪ್ಲಸ್ ಥರ ಕಾಂಪ್ಲೆಕ್ಸ್ ಸೀನ್ಸಿಗೆಲ್ಲ ಸಪೋರ್ಟ್ ಮಾಡೋದಿಲ್ಲ. ನೆಕ್ಸ್ಟ್ ಕಂಪ್ಯಾಟಿಬಿಲಿಟಿ ಬಂದುಬಿಟ್ಟು ನಿಮಗೆ ವೆಬ್ ಪ್ಲ್ಯಾಟ್ಫಾರ್ಮಿಗೂ ಸಪೋರ್ಟ್ ಆಗುತ್ತೆ. ನೆಕ್ಸ್ಟ್ ಮೊಬೈಲ್ ಗೇಮ್ಸಿಗೂ ಸಪೋರ್ಟ್ ಆಗುತ್ತೆ, ಡೆಸ್ಕ್ಟಾಪಿಗೂ ಸಪೋರ್ಟ್ ಆಗುತ್ತೆ. ನಾವು ಇದರಲ್ಲಿ ವೆಬ್ ಗೇಮ್ಸು ಮಾಡ್ಬೋದು, ಮೊಬೈಲ್ ಗೇಮ್ಸು ಮಾಡ್ಬೋದು, ನೆಕ್ಸ್ಟು ಡೆಸ್ಕ್ಟಾಪ್ ಗೇಮ್ಸ್ನು ಮಾಡ್ಬೋದು. ಇದರಲ್ಲಿ 3D ಗ್ರಾಫಿಕ್ಸು ತುಂಬ ಲೆಸ್ ಕಾಂಪ್ಲೆಕ್ಸ್ ಇರೋ 3D ಅಷ್ಟೇ ಸಪೋರ್ಟ್ ಆಗುತ್ತೆ. ನೀವೇನಾದರೂ ಲೋ ಎಂಡ್ ಡಿವೈಸಸ್ಸು, ಕಮ್ಮಿ ರ್ಯಾಮ್ ಇರೋ, ಕಮ್ಮಿ ಗ್ರಾಫಿಕ್ಸ್ ಕಾರ್ಡ್ ಇರೋ ಡಿವೈಸಸ್ಸು ಅಥವಾ ಹಳೆ ಗ್ರಾಫಿಕ್ಸ್ ಕಾರ್ಡ್ ಇರೋ ಡಿವೈಸಸ್ಸಿಗೆ ಗೇಮ್ ಡೆವಲಪ್ ಮಾಡಬೇಕು ಅಂತಿದ್ರೆ ಇದನ್ನ ನೀವು ಯೂಸ್ ಮಾಡ್ಕೊಬೋದು. ಈಗ ಸದ್ಯಕ್ಕೆ ನಾನು ಫಾರ್ವರ್ಡ್ ಪ್ಲಸ್ಸಲ್ಲೇ ಕೊಡ್ತೀನಿ. ನೆಕ್ಸ್ಟು ಇಲ್ಲಿ ವರ್ಷನ್ ಕಂಟ್ರೋಲು ನಾನು ಕೊಡ್ತೀನಿ, ಅಥವಾ ಗಿಟ್ಟಲ್ಲಿ ಬಿಟ್ಟರು ಏನೂ ತೊಂದರೆ ಇಲ್ಲ. ಇನ್ನು ಎಲ್ಲ ಆದಮೇಲೆ ಇಲ್ಲಿ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಅಪ್ಲಿಕೇಶನ್ ಓಪನ್ ಆದಮೇಲೆ ನಮಗೆ ಈ ಥರ ಇಂಟರ್ಫೇಸ್ ಕಾಣುತ್ತೆ. ಇದು ಬಂದುಬಿಟ್ಟು 3D ಇಂಟರ್ಫೇಸು. ಇಲ್ಲಿ 2D ಸೆಲೆಕ್ಟ್ ಮಾಡಿದರೆ ಇದು 2D ಇಂಟರ್ಫೇಸು. ಇಲ್ಲಿ ಸ್ಕ್ರಿಪ್ಟ್ ಸೆಲೆಕ್ಟ್ ಮಾಡಿದರೆ ಸ್ಕ್ರಿಪ್ಟಿಂಗ್ ಸೀನು. ನೆಕ್ಸ್ಟ್ ಗೇಮು ಅಂದರೆ ನೀವು ಯಾವ್ದಾದ್ರು ಗೇಮ್ ಡೆವಲಪ್ ಮಾಡ್ತಿದ್ರೆ ಇಲ್ಲಿ ಬಂದುಬಿಟ್ಟು ಪ್ಲೇ ಮಾಡ್ಬೋದು. ನೆಕ್ಸ್ಟ್ ಅಸೆಟ್ ಲೈಬ್ರರಿ ಬಂತು. ಯಾವ್ದಾದ್ರು ಅಸೆಟ್ಸ್ ನೀವು ಡೌನ್ಲೋಡ್ ಮಾಡ್ಕೊಳೋದಿದ್ರೆ ಇಲ್ಲಿ ಮಾಡ್ಕೊಬೋದು. ಇದ್ರ ಬಗ್ಗೆ ಎಲ್ಲ ನೆಕ್ಸ್ಟ್ ಫ್ಯೂಚರಲ್ಲಿ ಗೇಮ್ ಡೆವಲಪ್ ಮಾಡ್ತಾ ಡಿಸ್ಕಸ್ ಮಾಡ್ತೀನಿ. ಈಗ ಸದ್ಯಕ್ಕೆ ನಾನು ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಬೇಕು ಸ್ಕ್ರಿಪ್ಟಿಂಗಿಗೆ. ಅದಕ್ಕೆ ಇಲ್ಲಿ ಫೈಲ್ ಸಿಸ್ಟಮಿಗೆ ಬಂದುಬಿಟ್ಟು ರೈಟ್ ಕ್ಲಿಕ್ ಮಾಡಿ ನ್ಯೂ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಫೋಲ್ಡರಿಗೆ ನೇಮ್ ಬಂದುಬಿಟ್ಟು ಸ್ಕ್ರಿಪ್ಟ್ ಅಂತ ಕೊಡ್ತೀನಿ. ಓಕೆ, ನೆಕ್ಸ್ಟ್ ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಕ್ರಿಯೇಟ್ ನ್ಯೂ. ಆಮೇಲೆ ಇಲ್ಲಿ ಸ್ಕ್ರಿಪ್ಟಿಗೆ ಬಂದು ಇಲ್ಲಿ ಬಂದು ನೀವು ಸ್ಕ್ರಿಪ್ಟಿಗೆ ನೇಮ್ ಸೆಲೆಕ್ಟ್ ಮಾಡ್ಬೋದು. ಮತ್ತು ಪಾತ್ ಬಂದುಬಿಟ್ಟು ಇಲ್ಲಿ ರೆಸಲ್ಯೂಷನ್ ಅಂತ RES ಅಂತ ಒಂದು ಫೋಲ್ಡರ್ ಇದೆ. ಸಾರಿ, ರೆಸಲ್ಯೂಷನ್ ಅಲ್ಲ, RES ಒಳಗೆ ಸ್ಕ್ರಿಪ್ಟ್ ಅಂತ ಒಂದು ಫೋಲ್ಡರ್ ಇದೆ, ಅದು ನಾವು ಕ್ರಿಯೇಟ್ ಮಾಡಿದ್ದು. ನೆಕ್ಸ್ಟ್ ಅಲ್ಲಿ ಬಂದುಬಿಟ್ಟು ಇಲ್ಲಿ ಇದು ಅದರಲ್ಲಿ ಸೇವ್ ಆಗುತ್ತೆ.
ಅದರ ಹೆಸರು ನ್ಯೂ ಸ್ಕ್ರಿಪ್ಟ್ ಅಂತ ಇದೆ. ನೀವು ಬೇಕಾದರೆ ಚೇಂಜ್ ಮಾಡ್ಕೊಬೋದು. ನಾನು ಅದು ಹೇಗಿದೆಯೋ ಹಾಗೆ ಬಿಡ್ತೀನಿ. ನಾವೀಗ ಯಾವ ಥರದ್ದು ಗೇಮ್ ಡಿಸೈನ್ ಮಾಡ್ತಿಲ್ಲ, ಅದಕ್ಕೆ ಈ ನೋಡ್ ಬದಲು ನಾನು ಇನ್ನೆರಡ್ಸ್ನ ಬೇರೆ ತೊಗೊತೀನಿ. ನೋಡಲ್ಲಿ ಏನಾಗುತ್ತೆ ಅಂದರೆ ನೀವು ಯಾವ್ದಾದ್ರು ಗೇಮ್ ಸೀನ್ ಇದ್ದರೆ ಮಾತ್ರ ಆ ಸ್ಕ್ರಿಪ್ಟ್ನ ನಾವು ಯಾವ ಥರ ವರ್ಕ್ ಆಗುತ್ತೆ ನೋಡ್ಬೋದು. ಬಟ್ ಎಡಿಟರ್ ಇದರಲ್ಲಿ ಐ ಥಿಂಕ್ ಎಡಿಟರ್ ಸ್ಕ್ರಿಪ್ಟ್ ಅನ್ಕೊತೀನಿ. ಓಕೆ, ಎಡಿಟರ್ ಸ್ಕ್ರಿಪ್ಟ್. ಇಲ್ಲಿ ಇನ್ನೆರಡ್ಸಲ್ಲಿ ಎಡಿಟರ್ ಸ್ಕ್ರಿಪ್ಟ್ ಸೆಲೆಕ್ಟ್ ಮಾಡಿದ ಮೇಲೆ ನೆಕ್ಸ್ಟ್ ಇಲ್ಲಿ ಕ್ರಿಯೇಟ್ ಮೇಲೆ ಸೆಲೆಕ್ಟ್ ಮಾಡ್ತೀನಿ. ಇದು ನಮ್ಮ ಪ್ರೋಗ್ರಾಮಿಂಗ್ ಇಂಟರ್ಫೇಸು. ಒಂದು ಸ್ಕ್ರೀನ್ ಓಪನ್ ಆದಮೇಲೆ ನಮಗೆ ಈ ಥರ ಕಾಣಿಸುತ್ತೆ. ಈ 2 ಲೈನ್ ಬಗ್ಗೆ ನಾನು ಫ್ಯೂಚರಲ್ಲಿ ಡಿಸ್ಕಸ್ ಮಾಡ್ತೀನಿ. ರೈಟ್ ನಾವು ವೇರಿಯೇಬಲ್ಸ್ನ ಯಾವ ಥರ ಡಿಕ್ಲೇರ್ ಮಾಡೋದು ಅಂತ ಮಾತ್ರ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಫಸ್ಟ್ ನಾವು ಯಾವಾಗಲೂ GD ಸ್ಕ್ರಿಪ್ಟ್ ಓಪನ್ ಮಾಡಿದ್ಮೇಲೆ ಸ್ಕ್ರಿಪ್ಟಿಂಗ್ ಏರಿಯಾದಲ್ಲಿ ಈ ಥರ ಡಿಫಾಲ್ಟ್ ಕೋಡ್ ಅವರೇ ಕೊಟ್ಟಿರ್ತಾರೆ. GD ಸ್ಕ್ರಿಪ್ಟ್ ಬಂದ್ಬಿಟ್ಟು ಸಿಮಿಲರ್ ಟು ಪೈಥಾನಲ್ಲಿ ಯಾವ ಥರ ವರ್ಕ್ ಆಗುತ್ತೋ ಕೋಡ್ ಇದರಲ್ಲೂ ಕೂಡ ಅದೇ ಥರನೇ. ಫಾರ್ ಎಕ್ಸಾಂಪಲ್ ಪೈಥಾನಲ್ಲಿ ಯಾವ ಥರ ಸ್ಪೇಸ್ ಕೊಡ್ತೀವೋ ಇಲ್ಲೂ ಅದೇ ಥರ ಸ್ಪೇಸ್ ಕೊಡಬೇಕು. ಇಲ್ಲಿ 1 ಟ್ಯಾಬ್ ಸ್ಪೇಸ್ ಇದೆ. ನಾನು ಅಕಸ್ಮಾತ್ ಬ್ಯಾಕ್ ಹೋದರೆ ಕೋಡಲ್ಲಿ ಎರರ್ ಬರುತ್ತೆ. ಮತ್ತೆ ನಾನು ಇಲ್ಲಿ ಬಂದು ಟ್ಯಾಬ್ ಒತ್ತಿದ್ರೆ ಆಟೋಮೆಟಿಕ್ಕಾಗಿ ಆ ಎರರ್ ಹೋಗುತ್ತೆ. ವೇರಿಯೇಬಲ್ಸ್ಗಿಂತ ಮುಂಚೆ ಪ್ರಿಂಟ್ ಬಗ್ಗೆ ನೋಡೋಣ. ಪ್ರಿಂಟ್ ಬಂದುಬಿಟ್ಟು ನಾವು ಯಾವ್ದಾದ್ರು ಮೆಸೇಜ್ನ ಪ್ರಿಂಟ್ ಮಾಡಬೇಕು ಅಂತಿದ್ರೆ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನಾನು ಜಸ್ಟ್ ಪ್ರಿಂಟ್ ಹಲೋ ವರ್ಲ್ಡ್ ಅಂತ ಇಲ್ಲಿ ಟೈಪ್ ಮಾಡಿ ಕೋಡ್ನ ರನ್ ಮಾಡಿದರೆ ಕಂಟ್ರೋಲ್ ಎಸ್ ಪ್ರೆಸ್ ಮಾಡಿದರೆ ಕೋಡ್ ರನ್ ಆಗುತ್ತೆ. ಅಥವಾ ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಬಂದುಬಿಟ್ಟು ರೈಟ್ ಕ್ಲಿಕ್ ಮಾಡಿ ಸೇವ್ ಮಾಡ್ಬೋದು. ನೆಕ್ಸ್ಟ್ ರನ್ ಮಾಡೋಕ್ಕೆ ಇಲ್ಲಿ ರನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಪ್ರಿಂಟಲ್ಲಿರೋ ಸ್ಟೇಟ್ಮೆಂಟು ಆ್ಯಸ್ ಇಟ್ ಈಸ್ ನಮಗೆ ರನ್ ಆಗುತ್ತೆ. ರನ್ ಮಾಡೋಕ್ಕೆ ಇಲ್ಲಿ ಬಂದು ರೈಟ್ ಕ್ಲಿಕ್ ಮಾಡಿ ರನ್ ಮಾಡ್ಬೋದು, ಅಥವಾ ಕಂಟ್ರೋಲ್ ಶಿಫ್ಟ್ ಎಕ್ಸ್ ಒತ್ತಿದ್ರು ಕೋಡ್ ರನ್ ಆಗುತ್ತೆ. ಔಟ್ಪುಟ್ ವಿಂಡೋನ ಕ್ಲಿಯರ್ ಮಾಡೋಕ್ಕೆ ಇಲ್ಲಿ ಕ್ಲಿಯರ್ ಔಟ್ಪುಟ್ ಮೇಲೆ ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ಕಾಗಿ ಔಟ್ಪುಟ್ ಕ್ಲಿಯರ್ ಆಗುತ್ತೆ. ನೆಕ್ಸ್ಟು ವೇರಿಯೇಬಲ್ನ ಯಾವ ಥರ ಡಿಕ್ಲೇರ್ ಮಾಡ್ಕೊಳೋದು ನೋಡೋಣ. ವೇರಿಯೇಬಲ್ ಬಂದ್ಬಿಟ್ಟು ನಾವು ಯಾವ್ದಾದ್ರು ಇನ್ಫಾರ್ಮೇಷನ್ ಅಥವಾ ಇನ್ನು ಸ್ಟೋರ್ ಮಾಡಬೇಕು ಅಂತಿದ್ರೆ ವೇರಿಯೇಬಲ್ಸ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಒಂದು ಕ್ಯಾರೆಕ್ಟರ್ದು ಏಜ್ ಸೇವ್ ಮಾಡಬೇಕು, ಒಂದು ಕ್ಯಾರೆಕ್ಟರ್ ನೇಮ್ ಸೇವ್ ಮಾಡಬೇಕು ಅಂತಿದ್ರೆ ವೇರಿಯೇಬಲ್ಸ್ನ ಯೂಸ್ ಮಾಡ್ತೀವಿ. ಅದಕ್ಕೆ ವೇರಿಯೇಬಲ್ಸ್ನ ಡಿಕ್ಲೇರ್ ಮಾಡೋಕ್ಕೆ ನಾವು ಜಸ್ಟ್ VAR ಅಂತ ಟೈಪ್ ಮಾಡಿ ನೆಕ್ಸ್ಟು ವೇರಿಯೇಬಲ್ ಬಂದ್ಬಿಟ್ಟು ಏಜ್, ಆಮೇಲೆ ಏಜ್ ಬಂದ್ಬಿಟ್ಟು 120 ಏಜ್ 120 ಕೊಡ್ತೀನಿ. ನೆಕ್ಸ್ಟು ಇದನ್ನು ನಾನು ಪ್ರಿಂಟ್ ಮಾಡಬೇಕು, ಅದಕ್ಕೆ ಪ್ರಿಂಟ್ ನೆಕ್ಸ್ಟು ಏನಂತ ಪ್ರಿಂಟ್ ಮಾಡ್ತೀನಿ ಅಂದರೆ ಏಜ್ ಆಫ್ ಕ್ಯಾರೆಕ್ಟರ್. ನೆಕ್ಸ್ಟು ಅದಾದಮೇಲೆ ವೇರಿಯೇಬಲ್ ನೇಮು ಏನು ಕೊಟ್ಟಿದ್ದೀವಿ, ಏಜ್ ಅಂತ ಕೊಟ್ಟಿದ್ದೀವಿ, ಅದು ಪ್ರಿಂಟ್ ಆಗುತ್ತೆ. ಸೇವ್ ಮಾಡೋಕ್ಕೆ ಕಂಟ್ರೋಲ್ ಎಸ್ ಒತ್ತಿ ನೆಕ್ಸ್ಟ್ ಕಂಟ್ರೋಲ್ ಶಿಫ್ಟ್ ಎಕ್ಸ್ ಒತ್ತಿದ್ರೆ ಆಟೋಮೆಟಿಕ್ಕಾಗಿ ನಾವು ವೇರಿಯೇಬಲ್ಸಲ್ಲಿ ಯಾವ ವ್ಯಾಲ್ಯೂ ಕೊಟ್ಟಿದ್ದೀವೋ ಅದು ರನ್ ಆಗುತ್ತೆ. ಸೊ ಇದು ವೇರಿಯೇಬಲ್ಸು ಯಾವ ಥರ ರನ್ ಮಾಡಬೇಕು ಅಂತ. ನೆಕ್ಸ್ಟು ವೇರಿಯೇಬಲಲ್ಲಿ ಯೂಸ್ ಮಾಡಿರೋದು ನಾವು ಸ್ಟ್ರಿಂಗ ಇಂಟಿಜರ್ ಅಂತ ಹೇಗೆ ತಿಳ್ಕೊಬೇಕು ಅಂತಿದ್ರೆ ಅದಕ್ಕೆ ನಾವು ಟೈಪ್ ಆಫ್ನ ಯೂಸ್ ಮಾಡ್ಬೋದು. ಅದಕ್ಕೆ ಜಸ್ಟ್ ಒಂದು ಪ್ರಿಂಟ್ ಟೈಪ್, ನಾವು ಯಾವ ಸ್ಟ್ರಿಂಗ್ ಯೂಸ್ ಮಾಡಿದ್ದೀವಿ ಅಂತ ತಿಳ್ಕೊಬೇಕು. ಅದಕ್ಕೆ ಟೈಪ್ ಸ್ಟ್ರಿಂಗ್, ಅದಾದಮೇಲೆ ಟೈಪ್ ಆಫ್. ನೆಕ್ಸ್ಟ್ ಯಾವುದ್ರದ್ದು ತಿಳ್ಕೊಬೇಕು ಅಂತ ಇರೋದು ನಾವು ಏಜ್ ವೇರಿಯೇಬಲ್ದು, ಸೊ ಏಜ್. ನೆಕ್ಸ್ಟ್ ಕಂಟ್ರೋಲ್ ಎಸ್ ಒತ್ತಿ ಸೇವ್ ಮಾಡಿ, ಅದಾದಮೇಲೆ ಕಂಟ್ರೋಲ್ ಶಿಫ್ಟ್ ಎಕ್ಸ್ ಒತ್ತಿದ್ರೆ ಏಜ್ ಆಫ್ ಕ್ಯಾರೆಕ್ಟರ್, ಸಾರಿ ಕೋಡಲ್ಲಿ ಎರರ್ ಇದೆ, ಲೆಟ್ ಮಿ ಫಿಕ್ಸ್ ಇಟ್. ಇಲ್ಲಿ ಟೈಪ್ ಸ್ಟ್ರಿಂಗ್ ಟೈಪ್ ಆಫ್ ಅಲ್ಲ, ಟೈಪ್ ಸ್ಟ್ರಿಂಗ್. ಓಕೆ, ಇಲ್ಲಿ ಔಟ್ಪುಟ್ ವಿಂಡೋನ ಕ್ಲಿಯರ್ ಮಾಡ್ತೀನಿ. ನೆಕ್ಸ್ಟ್
ಸೇವ್ ಮಾಡಿ ರನ್ ಮಾಡ್ತೀನಿ. ಓಕೆ, ಈಗ ಏಜ್ ಆಫ್ ಕ್ಯಾರೆಕ್ಟರ್ 120 ಅದು ಏನು ವೇರಿಯಬಲ್ ಇಂಟಿಜರ್ ಆಗಿದೆ ಸ್ಟೋರ್ ಆಗಿರೋದು. ನೆಕ್ಸ್ಟ್ ಕ್ಯಾರೆಕ್ಟರ್ಗೆ ನೇಮ್ ಕೊಡ್ತೀನಿ, ಅದಕ್ಕೆ ವೇರಿಯಬಲ್ ಬಂದ್ಬಿಟ್ಟು ನೇಮ್ ಅಂತ ಕೊಡ್ತೀನಿ. ಇದನ್ನು ಜಸ್ಟ್ ಕಾಪಿ ಮಾಡಿಬಿಟ್ಟು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಡಬಲ್ ಇಂಟೆಂಡೇಷನ್ನ ತೆಗೆದು ಇಲ್ಲಿ ಇನ್ನೊಂದು ಸ್ಪೇಸ್ ಕೊಡ್ತೀನಿ. ಓಕೆ, ಏಜ್ ಬದಲು ನೇಮ್ ವೇರಿಯಬಲ್ ನೇಮು. ನೆಕ್ಸ್ಟ್ ನೇಮ್ ಬಂದ್ಬಿಟ್ಟು ವೈಭವ್ ಅಂತ ಕೊಡ್ತೀನಿ. ಓಕೆ, ನೆಕ್ಸ್ಟ್ ಇದನ್ನು ಪ್ರಿಂಟ್ ಮಾಡ್ತೀನಿ. ಪ್ರಿಂಟ್ ನೇಮ್ ಆಫ್ ಕ್ಯಾರೆಕ್ಟರ್, ಆಮೇಲೆ ನೇಮ್ನ ಪ್ರಿಂಟ್ ಮಾಡೋಕ್ಕೆ ವೇರಿಯಬಲ್ ನೇಮ್ ಕೊಡ್ತೀನಿ. ವೇರಿಯಬಲ್ ನೇಮ್ ಬಂದ್ಬಿಟ್ಟು ನೇಮ್ ಅಂತ. ಓಕೆ, ಇದನ್ನು ಸೇವ್ ಮಾಡಿ Ctrl+Shift+X ಒತ್ತಿದ್ರೆ ರನ್ ಆಗುತ್ತೆ. ನೋಡ್ಬೋದು ನೇಮ್ ಆಫ್ ಕ್ಯಾರೆಕ್ಟರ್ ಇಸ್ ವೈಭವ್. ನೆಕ್ಸ್ಟ್ ಇದ್ರದ್ದು ಕ್ಯಾರೆಕ್ಟರ್ ಟೈಪ್ನ ತಿಳ್ಕೊಬೇಕಂದ್ರೆ ಪ್ರಿಂಟ್ ಟೈಪ್ ಸ್ಟ್ರಿಂಗ್, ನೆಕ್ಸ್ಟ್ ಟೈಪ್ ಆಫ್, ಅದಾದಮೇಲೆ ವೇರಿಯಬಲ್ ನೇಮ್ ನಾವು ಏನು ಕೊಟ್ಟಿದ್ದೀವಿ ನೇಮ್ ಅಂತ ಕೊಟ್ಟರೆ ಆಯಿತು. ನೆಕ್ಸ್ಟ್ ಇದನ್ನು ಔಟ್ಪುಟ್ ಕ್ಲಿಯರ್ ಮಾಡಿ ಸೇವ್ ಮಾಡಿ ರನ್ ಮಾಡಿದ್ರೆ ನಾವೇನು ಕೊಟ್ಟಿದ್ದೀವಿ ಕ್ಯಾರೆಕ್ಟರ್ ಅದು ಮತ್ತು ಅದು ಯಾವ ಟೈಪು ಸ್ಟ್ರಿಂಗ್ ಟೈಪು. ಓಕೆ, ಇದಿಷ್ಟು ವೇರಿಯಬಲ್ಸ್ ಬಗ್ಗೆ. ಇನ್ನೂ ಮುಂದೆ ಆಪ್ರೇಟರ್ಸ್ ಬಗ್ಗೆ ಎಲ್ಲ ವೀಡಿಯೋಸ್ ಬೇಕು ಅಂದರೆ ದಯವಿಟ್ಟು ನನಗೆ ಕಾಮೆಂಟಲ್ಲಿ ತಿಳಿಸಿ, ಅಥವಾ ನಿಮಗೆ